ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಒಳ್ಳೆ ಹಿಂಗ್ ತಿಂದ್ರೆ ಮಂಗನ್ ತರ ಕೂತಿದ್ದೀರ? ಹೌದು ಕಣ, ನನ್ನ ಪರಿಸ್ಥಿತಿ ನೋಡಿದ್ರೆ ನಿನಗೂ ಆಡ್ಕೋಬೇಕು ಅಂತ ಅನಿಸ್ತಾ ಇದೆಯಲ್ವಾ? ಏನ್ರಿ ಯಾಕೆ ಅಂತ ನೀವೀಗ ಗುರ್ರ ಅಂತ ಇದ್ರ? ಈ ಮಧ್ಯೆ ಅಂತೂ ನಿಮ್ಮ ಮುಖದಲ್ಲಿ ನಗು ಅನ್ನೋದೇ ಕಮ್ಮಿ ಆಗೋಗಿ. ಈ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಬಿಡ್ಬೇಕಲ್ವ? ಈಗ ಅಜ್ಜಿನ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು ಹೇಳ? ಕೂತ್ಕೊಂಡು ತಿನ್ನೋರಿಗೆ ಏನು ಗೊತ್ತು ದುಡಿಯೋನ್ ಕಷ್ಟ. ಯಾರ್ರೀ ಈ ಮನೇಲಿ ಕೂತ್ಕೊಂಡು ಬಿಟ್ಟು ತಿಂತಾ ಇರೋದು? ಸುಮ್ಮನೆ ಬಾಯಿ ಬಂದದೆಲ್ಲ ಮಾತಾಡಬೇಡಿ. ಅಲ್ಲ, ಒಂದ್ ವೇಳೆ ಅಜ್ಜಿ ಆರೋಗ್ಯ ಚೆನ್ನಾಗಿದ್ದು ಅವ್ರ ಕಣ್ಮುಂದೆ ಈ ಮನೆ ಇಬ್ಬಾಗ ಆಗಿ ಅದನ್ನ ಮನ್ಸಿಗೆ ಹಚ್ಕೊಂಡು ಆಮೇಲೆ ಅವ್ರ ಆರೋಗ್ಯ ಹಾಳಾಗಿದ್ದಿದ್ರೆ ಅವಾಗ ಏನ್ರಿ ಮಾಡ್ತಿದ್ರಿ ನೀವು? ಅಯ್ಯೋ, ಹೋಗ್ಬೇಕು ಅಂದ್ಕೊಂಡವ್ರನ್ನ ಯಾರು ತಡೆಯೋಕ್ಕಾಗಲ್ಲ ಕಣೆ. ಅದು ಅದೇ ಅವ್ರಿಗೆ ವಯಸ್ಸಾಗಿದೆ, ಸುಮ್ಮನೆ ಭಾರವಾಗಿ ಬದುಕ್ತಿದ್ದಾರೆ ಅಷ್ಟೇ. ಅಯ್ಯೋ ಏನ್ ಮಾತು ಅಂತ ಆಡ್ತಿರ್ರಿ ನೀವು? ನಿಮ್ಮನ್ನ ಎತ್ತಿ ಆಡಿಸಿ ಬೆಳೆಸಿರೋ ಅಜ್ಜಿ ರೀ ಅದು. ಆ ಅಜ್ಜಿ ಬಗ್ಗೆನೇ ಒಂದ್ ಸ್ವಲ್ಪ ಕನಿಕರ ಇಲ್ಲದೆ ಮಾತಾಡ್ತಿರಲ್ರಿ ನೀವು. ನಾಳೆ ನಾನೇನಾದ್ರೂ ನಿಮಗೆ ಬೇಡವಾದ್ರೆ ನನಗೂ ಇದೇ ಗತಿ ಅನ್ಸುತ್ತೆ. ನೀನು ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಿನ್ನ ಬಗ್ಗೆ ಯಾಕೆ ಹಾಗೆ ಹೇಳಿ ನಾನು? ನೀನು ನನ್ನ ಹೆಂಡತಿ, ನಿನಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು. ರೀ, ನಾನು ಬಂದಿರೋದು ಈಗ, ಆದರೆ ನಿಮ್ಮನ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿರೋದು ನಿಮ್ಮ ಅಪ್ಪ ಅಮ್ಮ. ಅವರೇ ಸಂತೋಷವಾಗಿಲ್ಲ ಅಂದರೆ ನೀವಿಷ್ಟು ದೊಡ್ಡದಾಗಿ ಬದುಕಿ ಏನ್ರಿ ಪ್ರಯೋಜನ? ನಿಮ್ಮ ಕಷ್ಟಕ್ಕಾಗಿ ನಿಮ್ಮ ಸಂತೋಷಕ್ಕೋಸ್ಕರ ಬಾಳ್ತಾ ಇರೋದು ಅವರು. ನಾಳೆ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಹಿಂದೆ ಬರೋರು ಈ ಮನೆಯವರು ಹೊರತು ನಿಮ್ಮ ದುಡ್ಡಲ್ಲ. ನೀನು ಅಷ್ಟು ಸುಲಭವಾಗಿ ಅನ್ಕೋಬೇಡ. ನಿನ್ನ ಹತ್ರ ನಯವಾಗಿ ಮಾತಾಡಿ ನಿನ್ನ ತಲೆ ಕೆಡಿಸಿದ್ದಾರೆ, ಅದಕ್ಕೆ ನೀನು ಅವ್ರ ಪರವಾಗಿ ಮಾತಾಡ್ತಿದ್ದೆ. ಅವ್ರು ಜಗಳ ಆಡಬೇಡಿ ಅಂತ ಯಾಕೆ ಹೇಳಿದ್ರು ಹೇಳೋ? ನಾವು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಈ ಮನೆ ಭಾರ ಅವ್ರ ಮೇಲೆ ಬೀರುತ್ತಲ್ಲ, ಅದಕ್ಕೆ. ಸಾಕು, ಸುಮ್ಮನೆ ಇರ್ರಿ. ಏನೋ ಮಾತಾಡಬೇಕು ಅಂತ ಬಾಯಿಗೆ ಬಂದದೆಲ್ಲ ಮಾತಾಡ್ಬಿಡಿ. ಅಲ್ಲ ರೀ, ನಾವೆಲ್ಲರೂ ಈ ಮನೆಯಿಂದ ಹೊರಗೆ ಹೊರಟು ಹೋಗ್ಬಿಟ್ರೆ ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ? ನೀವೇ ಹೇಳಿ. ಕಮ್ಮಿ ಆಗುತ್ತೆ ತಾನೆ? ಆದರೆ ಅತ್ತೆ ಮಾವ ಎಲ್ಲರೂ ಒಟ್ಟಾಗಿ ಕೂಡು ಕುಟುಂಬದಲ್ಲಿರೋಣ ಅಂತ ಕಷ್ಟಪಡ್ತಿದ್ದಾರೆ. ನೀವು ಅದನ್ನೇ ಅಪಾರ್ಥ ಮಾಡ್ಕೋತೀರ. ಅಲ್ಲ ರೀ, ಮಾವ ಹೇಳಿದ್ದು ಒಳ್ಳೆ ವಾತಾವರಣದಲ್ಲಿ ಅಜ್ಜಿ ಮುಂದೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರೆ ಅವರು ಬೇಗ ಹುಷಾರಾಗ್ತಾರೆ ಅಂತ. ಆದರೆ ನೀವು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಮಾವ ಏನೇ ಒಳ್ಳೆ ಮಾತುಗಳನ್ನ ಹೇಳಿರೋ ಅದನ್ನ ಅಪಾರ್ಥ ಮಾಡ್ಕೋತೀರಾ. ನಿಮ್ಗೆ ಅದೇ ಕೆಲಸ ಆಗೋಗಿದೆ. ಸುಮ್ಮನೆ ಏನಾರ ಮಾತಾಡ್ಬೇಡ ಕಣೆ. ಅಪ್ಪನ ಹತ್ರ ದುಡ್ಡಿದೆ ಅಂತ ಹೇಳಿ ಅವರು ಅಜ್ಜಿನ ಕರ್ಕೊಂಬಂದಿರ್ಬೋದು, ಆದರೆ ಆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ನಾನು ಬಿಡಲ್ಲ. ಯಾಕೆ ಹೇಳೋ? ಆ ದುಡ್ಡು ಸೇರ್ಬೇಕಾಗಿರೋದು ನಮಗೆ. ಹೆಣ್ಮಕ್ಳಿಗೆ ತುಂಬಿ ತುಂಬಿ ಕಳಿಸೋದು ನಮಗೆ ತೆಂಗಿನಕಾಯಿ ಚಿಪ್ಪ. ಬಿಡಲ್ಲ. ನಾನು ಏನು ಮಾಡ್ತೀನಿ ನೋಡ್ತಾ ಇರು. ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.